Hello students, welcome to another session of this matrices. In this session, we are dealing with KCET previous years question papers, almost 11 years from the chapter matrices. So, my name is Prakash Chogle. So, here is the first question which was asked in the year 2010 from the chapter matrices. ನೋಡಿ ಮೊದಲನೇ ಕ್ವಶನ್ ಏನಿದೆ, if A equals to 3 2 1 1 matrix then this equation a square plus xa plus y into I equal to 0 if x and y are what? x ಮತ್ತು y ನ ಯಾವ ವ್ಯಾಲ್ಯೂಗೆ ಈ ಇಕ್ವೇಶನ್ ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್, ಈ ಇಕ್ವೇಶನ್ ಅನ್ನ ಬರ್ಕೊಂಡು ನೀವು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ x and y. ಸೊ ಆಪ್ಷನ್ ಏನಿದೆ ನೋಡ್ಕೊಳ್ಳಿ, options, these are the options. So we will try to extract this. Option ಬಗ್ಗೆ ವರಿ ಮಾಡ್ಕೊಳ್ಬಾರ್ದು, ಯಾವಾಗಲೂ ಮ್ಯಾಥಮೆಟಿಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಯು ವಿಲ್ ಗೆಟ್ ದಿ ಆನ್ಸರ್. ನೋಡಿ, ಈ ಇಕ್ವೇಶನ್ ಕೊಟ್ಟಿದ್ದಾರೆ, a ಸ್ಕ್ವೇರ್ ಪ್ಲಸ್ ಎಕ್ಸ್ ಎ ಪ್ಲಸ್ ವೈ ಇಂಟು ಐ ಈಕ್ವಲ್ ಟು 0. a ಸ್ಕ್ವೇರ್ ಅಂದ್ರೆ a ಇಂಟು ಎ. ಸೊ ಇಕ್ವೇಶನ್ ಅನ್ನ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಬರೀರಿ. ಸೊ ದಿಸ್ ಇಸ್ ಯುವರ್ a ಇಂಟು ಎ ಪ್ಲಸ್ ನೋಡಿ ಎಕ್ಸ್ ಏನಿದೆ 3 2 1 1 ಇದೆ. ಎಕ್ಸ್ ಇಂಟು ಎ ಅಂದ್ರೆ ಎವ್ರಿ ಎಲಿಮೆಂಟ್ಗೆ 3 ಇಂದ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿ 3x 2x ಎಕ್ಸ್ ಎಕ್ಸ್ ಆಗುತ್ತೆ. ಅದೇ ತರ ಐ ಅಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಇರುತ್ತೆ 1 0 0 1, ಅದಕ್ಕೆ y ಇಂದ ಮಲ್ಟಿಪ್ಲೈ ಮಾಡಿದ್ರೆ y y ಆಗುತ್ತೆ. ಈ ತರ ಸ್ವಲ್ಪ ಶಾರ್ಟ್ ಆಗಿ ಬರಿತಾ ಹೋಗಿ, ಟೈಮ್ ಕಡಿಮೆ ಇರೋದ್ರಿಂದ. ಇವಾಗ ಈ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿ. ಓಕೆ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತೇ ಇದೆ. ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 3 into 3 9, 2 into 1 2, ಈ ತರ 3 into 2 6, 2 into 1 2. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತೇ ಇರುತ್ತೆ, ಇದನ್ನ ಬರ್ಕೊಳ್ಳಿ. ಇವೆರಡನ್ನ ಆಡ್ ಮಾಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. 3x plus y, 2x plus 0 ಅಂದ್ರೆ 2x, x plus 0 ಅಂದ್ರೆ x, x plus y ಅಂತ ಬರೀರಿ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿ, 11 8 4 3 ಆಗುತ್ತೆ. ಸೊ ಈ ಕಡೆ ಆಸ್ ಇಟ್ ಇಸ್. ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿ ಈಕ್ವೇಟ್ ಟು ವಿತ್ 0 ಅಂತ. ಸೊ ಇವಾಗ ಏನಾಗುತ್ತೆ, ಈ 4 ಪ್ಲಸ್ ಎಕ್ಸ್, ಈ ಕರೆಸ್ಪಾಂಡೆನ್ಸ್ ನೋಡಿ, 4 ಪ್ಲಸ್ ಎಕ್ಸ್ ಅನ್ನ 0 ಈಕ್ವೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸ್ ಪ್ಲಸ್ 4 ಈಕ್ವಲ್ ಟು 0, ದಟ್ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ಸ್ ಟು -4 ಅಂತ ಬರುತ್ತೆ. ಇವಾಗ ವೈ ಫೈಂಡ್ ಔಟ್ ಮಾಡ್ಲಿಕ್ಕೆ ನೋಡಿ, ಈಗ ಯಾವ್ದಾರ ಒಂದು ಇಕ್ವೇಶನ್ ತಗೊಳ್ಳಿದ ಎಕ್ಸ್ ಪ್ಲಸ್ ವೈ ಪ್ಲಸ್ 3, ಈ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿ 0ಗೆ ಈಕ್ವೇಟ್ ಮಾಡಿ. ಸೊ ದಟ್ ಈಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ 3 ಈಕ್ವಲ್ ಟು 0. ನಿಮಗೆ ಎಕ್ಸ್ ಗೊತ್ತಿದೆ ಇಲ್ಲಿ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ -4 ಪ್ಲಸ್ ವೈ ಪ್ಲಸ್ 3. ಈ -4 ಪ್ಲಸ್ 3 ಅಂದ್ರೆ -1 ಆಗುತ್ತೆ. ಸೊ ಯು ವಿಲ್ ಗೆಟ್ y -1. 1 ಅನ್ನು ಈ ಕಡೆ ಕಳಿಸಿದ್ರೆ ಯು ವಿಲ್ ಗೆಟ್ y is equal to 1. ಓಕೆ, ಸೊ ದ ವ್ಯಾಲ್ಯೂಸ್ ಆಫ್ x and y are -4 and 1. ಸೊ ಚೆಕ್ ಯುವರ್ ಆನ್ಸರ್ ಫ್ರಮ್ ದಿಸ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ದಿಸ್, -4 1. ಸೊ ಅದಕ್ಕೆ ಮ್ಯಾಥಮೆಟಿಕ್ಸ್ ಅಲ್ಲಿ ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಜಸ್ಟ್ ಸಾಲ್ವ್ ಮಾಡಿ, ಯು ವಿಲ್ ಗೆಟ್ ಒನ್ ಆಫ್ ದಿ ಆನ್ಸರ್. So let's go for the next example. 2011 ಅಲ್ಲಿ ಬಂದಿದೆ. If A and B are symmetric matrices of same order, then which of the following is not true? So very interesting question ಇದೆ. ಇಲ್ಲಿ 4 ಆಪ್ಷನ್ ಇದೆ. A ಮತ್ತು B ಏನ್ ಹೇಳಿದ್ದಾರೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಹಾಗಾದ್ರೆ ಇವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ನೋಡಿ ಯಾವ ತರ ಇದೆ ಅಂತಂದ್ರೆ, ಇಲ್ಲಿ ಅಷ್ಟು ಆಪ್ಷನ್ಸ್ ಅನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಎ ಪ್ಲಸ್ ಬಿ ಡ್ಯಾಶ್ ನೋಡಿ, ನಮ್ಗೆ ಏನ್ ಹೇಳಿದಾರೆ ಅವರು, ಎ ಪ್ಲಸ್ ಬಿ ಅನ್ನೋದು ಸಿಮೆಟ್ರಿಕ್ ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಅದಕ್ಕೆ ಸಿಮೆಟ್ರಿಕ್ ಅಂದ್ರೆ ಏನು, ಅದರ ಟ್ರಾನ್ಸ್ಪೋಸ್, ಯಾವುದೋ ಒಂದು ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಅಂತ ಹೇಳಿದ್ರೆ ಅದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಅದೇ ಬಂದ್ರೆ ಅದು ಸಿಮೆಟ್ರಿಕ್. ಓಕೆ, ಸೊ ಇಲ್ಲಿ ನೋಡಿ ಎ ಪ್ಲಸ್ ಬಿ, ಮೊದಲನೇ ಆಪ್ಷನ್ ಏನಿದೆ, ಎ ಪ್ಲಸ್ ಬಿ ಅನ್ನೋದು ಸಿಮೆಟ್ರಿಕ್ ಅಂತ ಇದೆ ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಅದನ್ನ ಚೆಕ್ ಮಾಡೋಣ. ಈಗ ಅದಕ್ಕೆ ಏನ್ ಮಾಡೋಣ, ಎ ಪ್ಲಸ್ ಬಿ ಗೆ ಟ್ರಾನ್ಸ್ಪೋಸ್ ಮಾಡಿ. ಸೊ ಟ್ರಾನ್ಸ್ಪೋಸ್ ಮಾಡಿದಾಗ ಬೈ ದ ಪ್ರಾಪರ್ಟಿ ಏನಾಗುತ್ತೆ, ಇದು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್. ಆದ್ರೆ ಅವ್ರು ಏನ್ ಹೇಳ್ತಾರೆ, ಎ ಇಸ್ ಸಿಮೆಟ್ರಿಕ್, ಬಿ ಇಸ್ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಹಾಗಂದ್ರೆ ಎ ಡ್ಯಾಶ್ ಅನ್ನೋದು ಎ ಆಗಿರುತ್ತೆ, ಬಿ ಡ್ಯಾಶ್ ಅನ್ನೋದು ಬಿ ಆಗಿರುತ್ತೆ. ಯಾಕಂತಂದ್ರೆ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಅಂತ ಅವರೇ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ಎ ಡ್ಯಾಶ್ ಅನ್ನೋದು ಎ ಆಗುತ್ತೆ, ಬಿ ಡ್ಯಾಶ್ ಅನ್ನೋದು ಬಿ ಆಗುತ್ತೆ. ಸೊ ಈಗ ಏನ್ ಗೊತ್ತಾಯ್ತು ನೋಡಿ, ಎ ಪ್ಲಸ್ ಬಿ ಡ್ಯಾಶ್ ಇಸ್ ಎ ಪ್ಲಸ್ ಬಿ ಆಗಿದೆ. ಅಂದ್ರೆ ಟ್ರಾನ್ಸ್ಪೋಸ್ ಮಾಡಿದಾಗ ಯಾವುದೇ ಬದಲಾವಣೆ ಆಗಿಲ್ಲ. ಸೊ ಅದಕ್ಕೆ ಎ ಪ್ಲಸ್ ಬಿ ಅನ್ನೋದು ಸಿಮೆಟ್ರಿಕ್. ಸೊ ದಿಸ್ ಈಸ್ ಟ್ರೂ ಸ್ಟೇಟ್ಮೆಂಟ್. ಓಕೆ, ಸೊ ಫಸ್ಟ್ ಆಪ್ಷನ್ ಇಸ್ ಟ್ರೂ ಸ್ಟೇಟ್ಮೆಂಟ್.
ಅದೇ ತರ ನೋಡಿ ಎ ಮೈನಸ್ ಬಿ ಡ್ಯಾಶ್ ಅನ್ನೋದು ಅವ್ರು ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಇವಾಗಲೂ ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಎ ಡ್ಯಾಶ್ ಮೈನಸ್ ಬಿ ಡ್ಯಾಶ್. ಸೊ ಎ ಡ್ಯಾಶ್ ಅಂದ್ರೆ ನಮಗೆ ಗೊತ್ತಿದೆ, ಎ ಡ್ಯಾಶ್ ಅಂದ್ರೆ ಎ, ಬಿಕಾಸ್ ಎ ಇಸ್ ಸಿಮೆಟ್ರಿಕ್ ಅಂತ ಅವರೇ ಹೇಳಿದ್ದಾರೆ. ಬಿ ಡ್ಯಾಶ್ ಇಸ್ ಆಲ್ಸೋ ಬಿ. ಈಗ ಏನ್ ಬಂತು ನೋಡಿ, ಎ ಮೈನಸ್ ಬಿ ಡ್ಯಾಶ್ ಈಸ್ ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ ಇಸ್ ಅಗೇನ್ ಸಿಮೆಟ್ರಿಕ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಥರ್ಡ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಎ ಪ್ಲಸ್ ಬಿ ಎ ಅವರು ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಚೆಕ್ ಮಾಡೋಣ. ಸೊ ಇದಕ್ಕೂ ಟ್ರಾನ್ಸ್ಪೋಸ್ ತಗೊಳ್ಳಿ. ಇದಕ್ಕೆ ಟ್ರಾನ್ಸ್ಪೋಸ್ ತಗೊಂಡಾಗ ಏನಾಗುತ್ತೆ, ಇದು ಎ ಬಿ ಡ್ಯಾಶ್ ಪ್ಲಸ್ ಬಿ ಎ ಡ್ಯಾಶ್. ಓಕೆ, ಸಮ್ ಇರೋದ್ರಿಂದ ಸೆಪರೇಟ್ ಡ್ಯಾಶ್ ಮಾಡಿ. ಈಗ ಇಲ್ಲಿ ಪ್ರಾಡಕ್ಟ್ ಗೆ ಡ್ಯಾಶ್ ಇರೋದ್ರಿಂದ ಅಗೇನ್ ಬೈ ದ ಪ್ರಾಪರ್ಟಿ ಎ ಬಿ ಹೋಲ್ ಡ್ಯಾಶ್ ಅಂದ್ರೆ ಇದು ಬಿ ಡ್ಯಾಶ್ ಎ ಡ್ಯಾಶ್ ಆಗುತ್ತೆ, ನಿಮಗೆ ಗೊತ್ತೇ ಇದೆ. ಇದು ಎ ಡ್ಯಾಶ್ ಬಿ ಡ್ಯಾಶ್ ಆಗುತ್ತೆ. ಸೊ ಇದನ್ನ ಈ ತರ ಬರ್ದಿದೆ. ಪುನಃ ನೋಡಿ, ಬಿ ಡ್ಯಾಶ್ ಅಂದ್ರೆ ಬಿ, ಎ ಡ್ಯಾಶ್ ಅಂದ್ರೆ ಎ, ಬಿಕಾಸ್ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್. ಸೊ ಇದನ್ನ ಬಿ ಡ್ಯಾಶ್ ಅಂದ್ರೆ ಬಿ ಬರಿತೀನಿ, ಎ ಡ್ಯಾಶ್ ಅಂದ್ರೆ ಎ ಬರಿತೀನಿ. ಇಲ್ಲಿ ಅದೇ ತರ. ಇವಾಗ ನೋಡಿ ವಾಪಸ್ ಇದು ಕಮ್ಯುಟೇಟಿವ್ ಇರುತ್ತೆ, ಇದನ್ನ ಎ ಬಿ ಪ್ಲಸ್ ಬಿ ಅಂತ ಬರಿಬಹುದು. ಸೊ ನೋಡಿ, ಎ ಬಿ ಪ್ಲಸ್ ಬಿ ಅನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಅದೇ ಬಂತು. ಸೊ ಅಗೇನ್ ದಿಸ್ ಮ್ಯಾಟ್ರಿಕ್ಸ್, ದಟ್ ಈಸ್ ಎ ಬಿ ಪ್ಲಸ್ ಬಿ ಇಸ್ ಸಿಮೆಟ್ರಿಕ್ಸ್. ಸೊ ಥರ್ಡ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್ ಒನ್. ಸೊ ಫೋರ್ತ್ ಆಪ್ಷನ್ ನೀವು ಚೆಕ್ ಮಾಡಬಹುದು. ಇಲ್ಲಿ ಫೋರ್ತ್ ಆಪ್ಷನ್ ಏನಿದೆ, ಎ ಬಿ ಮೈನಸ್ ಬಿ ಎ ಡ್ಯಾಶ್ ಅಂತ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡಿ. ಈಗ ಆಸ್ ಯೂಶುವಲ್ ಬೈ ದ ಪ್ರಾಪರ್ಟಿ ಇಟ್ ಇಸ್ ಎ ಬಿ ಡ್ಯಾಶ್ ಮೈನಸ್ ಬಿ ಎ ಡ್ಯಾಶ್ ಕಮ್ಯುಟೇಟಿವ್. ಸಾರಿ, ಇದನ್ನ ಟ್ರಾನ್ಸ್ಪೋಸ್ ಪ್ರಾಪರ್ಟಿಯನ್ನು ಯೂಸ್ ಮಾಡಿ. ಎ ಬಿ ಹೋಲ್ ಡ್ಯಾಶ್ ಅಂದ್ರೆ ಬಿ ಡ್ಯಾಶ್ ಎ ಡ್ಯಾಶ್, ಇದು ಎ ಡ್ಯಾಶ್ ಬಿ ಡ್ಯಾಶ್ ಆಗುತ್ತೆ. ನಾನು ಹಿಂದೆ ಹೇಳಿದಂಗೆ ಬಿ ಡ್ಯಾಶ್ ಅಂದ್ರೆ ಬಿ, ಎ ಡ್ಯಾಶ್ ಅಂದ್ರೆ ಎ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಇದು ಬಿ ಎ ಮೈನಸ್ ಎ ಬಿ ಬಂತು. ಓಕೆ, ಸೊ ಮೈನಸ್ ಅನ್ನ ಕಾಮನ್ ತಕ್ಕೊಂಡ್ರೆ ಎ ಬಿ ಮೈನಸ್ ಬಿ ಎ ಆಗುತ್ತೆ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಎ ಬಿ ಮೈನಸ್ ಬಿ ಎ ಹೋಲ್ ಡ್ಯಾಶ್ ಇಸ್ ಮೈನಸ್ ಎ ಬಿ ಮೈನಸ್ ಬಿ ಎ. ಅಂದ್ರೆ ಎ ಡ್ಯಾಶ್ ಇಕ್ವಲ್ಸ್ ಟು ಮೈನಸ್ ಎ ತರ. ಎ ಡ್ಯಾಶ್ ಇಕ್ವಲ್ಸ್ ಟು ಮೈನಸ್ ಎ ಇದ್ರೆ ಆ ಮ್ಯಾಟ್ರಿಕ್ಸ್ ಅನ್ನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರೀತಾರೆ. ಅದಕ್ಕೆ ಇದು ಎ ಬಿ ಮೈನಸ್ ಬಿ ಎ ಅನ್ನೋದು ಏನಾಯ್ತು ಇವಾಗ, ದಿಸ್ ಇಸ್ ಸ್ಕ್ಯೂ ಸಿಮೆಟ್ರಿಕ್. ಆದ್ದರಿಂದ ಅವರು ಕೊಟ್ಟಿರೋ ಪ್ರಕಾರ ಏನಿದೆ ಅದು ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ, ಅವ್ರು ಏನ್ ಹೇಳಿದ್ದಾರೆ, ಇದು ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಸೊ ಆಕ್ಚುಲಿ ಇಟ್ ಇಸ್ ಸ್ಕ್ಯೂ ಸಿಮೆಟ್ರಿಕ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಫಾರ್ ಎವರ್ ನೆನ್ಪಿಟ್ಕೊಳ್ಳಿ, ಇಫ್ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರೈಸಸ್, ದೆನ್ ಎ ಬಿ ಮೈನಸ್ ಬಿ ಎ ಇಸ್ ಆಲ್ವೇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ. ಓಕೆ, so let's move on to next example. Here is question number 3 asked in the year 2011 and 2018. Simple ಆಗಿರೋ example ಇದೆ. A equals to sin alpha cos alpha minus cos alpha sin alpha ಇದೆ. Then A into A dash ಕೇಳಿದ್ದಾರೆ. Then A into A dash is what? Very simple. ಅದನ್ನ ಎರಡನ್ನ ಮಲ್ಟಿಪ್ಲೈ ಮಾಡಿ you will get identity matrix. Okay, so nodana. So consider A into A dash. This is your A and this is your A dash. As usual multiply madi, sin into sin, sin square alpha, cos alpha into cos alpha, cos square alpha. Okay, so you will get cos square alpha plus sin square alpha. Illi multiply madidre this is sin into minus cos alpha andre minus sin alpha cos alpha. Idrinda idik madidre ಪ್ಲಸ್ ಕಾಸ್ ಅಲ್ಫಾ ಸೈನ್ ಅಲ್ಫಾ ಆಗುತ್ತೆ. ಅದೇ ತರ ಇಲ್ಲಿಂದ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾ ಪ್ಲಸ್ ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ. ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಿ ಮೈನಸ್ ಕಾಸ್ ಅಲ್ಫಾ ಇಂಟು ಮೈನಸ್ ಕಾಸ್ ಅಲ್ಫಾ, ದಟ್ ಇಸ್ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ, ಸೈನ್ ಅಲ್ಫಾ ಇಂಟು ಸೈನ್ ಅಲ್ಫಾ, ಸೈನ್ ಸ್ಕ್ವೇರ್ ಅಲ್ಫಾ. ಓಕೆ, ಸೊ ಇವನ್ ನೋಡಿದ್ರೆ ದಿಸ್ ಈಸ್ ಯುವರ್ 1, ಯಾಕಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಇದೆ, ಗೊತ್ತಾಗುತ್ತೆ. ಸೊ ಇವೆರಡು 1 1 ಆಗುತ್ತೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ನೋಡಿ, ಇದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ 1001 ಅಂಡ್ ವಿಚ್ ಇಸ್ ಯುವರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಸೊ ಗೊತ್ತೇ ಇರೋದ್ರಿಂದ ಸೊ ವೆರಿ ಸಿಂಪ್ಲಿ ಯು ಕ್ಯಾನ್ ಡೂ ಇಟ್. ಓಕೆ, ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ದಿಸ್ ಇಸ್ ಯುವರ್ ಆಪ್ಷನ್ ಎ. ಹಿಯರ್ ಈಸ್ ಕ್ವಶನ್ ನಂಬರ್ 4, 2013 KCET. ಇಂಟ್ರೆಸ್ಟ್ ಆಗಿರೋ ಕ್ವಶನ್ ಇದೆ ನೋಡಿ. ಇಫ್ ದ ಮ್ಯಾಟ್ರಿಕ್ಸ್ 2 3 5 minus 1 equals to A plus B, where A is symmetric and B is skew symmetric, then B matrix is what ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಕ್ ಹೋದ್ರೆ 4 ಆಪ್ಷನ್ಸ್ ಇದೆ.
ಸೊ ಅಪ್ರೋಚ್ ಮಾಡೋಣ. ಸೊ ಇದನ್ನ ಬರ್ಕೊಳ್ಳಿ ನೋಡೋಣ. ಸೊ ಕನ್ಸಿಡರ್ a ಪ್ಲಸ್ ಬಿ ಇಸ್ ಇಕ್ವಲ್ ಟು 2 3 5 ಮೈನಸ್ 1. ಸೊ ಬಿ ಕೇಳಿದ್ದಾರೆ. ಸೊ ಲೆಟ್ ಅಸ್ ಬಿ ಇಸ್ ಈಕ್ವಲ್ ಟು ಈ ಎ ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ. ಈಗ ಇಂಟ್ರೆಸ್ಟಿಂಗ್ ಆಗಿರೋದು ಅವ್ರು ಏನ್ ಹೇಳ್ತಾರೆ, ಬಿ ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಆಗಿರ್ಬೇಕು, ಎ ಅನ್ನೋದು ಸಿಮೆಟ್ರಿಕ್ ಆಗಿರ್ಬೇಕಂತೆ. ಸೊ ಬಿ ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಆಗಿರ್ಬೇಕಾದ್ರೆ ಬಿ ನಲ್ಲಿ ಇರುವ ಡಯಾಗೋನಲ್ ಎಲಿಮೆಂಟ್ಸ್ 0 ಆಗಿರ್ಬೇಕು. ಹಾಗಂದ್ರೆ ನೋಡಿ ಇಲ್ಲಿ ಏನಿದೆ, ಇಲ್ಲಿ ಈಗ 2 3 5 ಮೈನಸ್ 1, ಇಲ್ಲಿ ಎ ಒಂದು ಅನ್ನೋನ್ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದೆ. ನಮಗೆ ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಮೇನ್ ಡಯಾಗೋನಲ್ ಎಲಿಮೆಂಟ್ 0 ಬರಬೇಕು. ಸೊ ಡಯಾಗೋನಲ್ ಎಲಿಮೆಂಟ್ 0 ಬರಬೇಕಾದ್ರೆ ಎ ಎಲ್ಲಿರ್ತಕ್ಕಂಥ ಡಯಾಗೋನಲ್ ಎಲಿಮೆಂಟ್ಸ್ ಇವೇ ಆಗಿರ್ಬೇಕು. ಓಕೆ, ಸೊ ಎ ಕ್ಯಾನ್ ಬಿ ಇನ್ ದಿಸ್ ಫಾರ್ಮ್. ನೋಡಿ ಈಗ ಇದು ಇಂಟ್ರೆಸ್ಟಿಂಗು. ಎ ಅನ್ನೋದು ಯಾವ ಫಾರ್ಮ್ ಅಲ್ಲಿ ಇರಬೇಕು, ಅದು ಸಿಮೆಟ್ರಿಕ್ ಆಗಿರ್ಬೇಕಾಗಿರೋದ್ರಿಂದ ಈ ಎರಡು ಎಲಿಮೆಂಟ್ ಸೇಮ್ ಇರಬೇಕು. ಬಿ ಏನ್ ಹೇಳುತ್ತೆ, ಬಿ ಸ್ಕ್ಯೂ ಆಗಿರ್ಬೇಕಾಗಿದ್ರೆ ಈ ಡಯಾಗೋನಲ್ ಎಲಿಮೆಂಟ್ಸ್ ಈ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನು ಸಬ್ಟ್ರಾಕ್ಟ್ ಮಾಡಿದಾಗ 0 ಬರಬೇಕು. ಯಾಕಂದ್ರೆ ಬಿ ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಇರೋದ್ರಿಂದ ಬಿ ನ ಎಲ್ಲಾ ಡಯಾಗೋನಲ್ ಎಲಿಮೆಂಟ್ಸ್ 0 ಆಗಿರುತ್ತೆ. ಅದಕ್ಕೆ ಇದನ್ನ ನೀವು ಎ ಅಂತ ಬರ್ಕೊಳ್ಬೇಕು ಈಗ, ಯಾಕಂದ್ರೆ ಎ ಅನ್ನೋದು ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಆಮೇಲೆ ಬಿ ಅನ್ನೋದು ಸ್ಕ್ಯೂ ಆಗಿರೋದ್ರಿಂದ ಇವೆರಡು ಸೇಮ್ ಇರಲೇಬೇಕು, ಯಾಕಂದ್ರೆ ಸಬ್ಟ್ರಾಕ್ಟ್ ಮಾಡಿದಾಗ 0 ಬರ್ಬೇಕಂತ. ಸೊ ಇವಾಗ ಇದನ್ನ ಕಂಬೈನ್ ಮಾಡಿ ಏನಾಗುತ್ತೆ, 2 ಮೈನಸ್ 2 0 ಆಗುತ್ತೆ. ಅದು 3 ಮೈನಸ್ ಎಕ್ಸ್ ಅಂತ ಬರ್ಕೊಳ್ಳಿ. 5 ಮೈನಸ್ ಎಕ್ಸ್, ಇದು ಮೈನಸ್ ಆಫ್ ಮೈನಸ್ ಮಾಡಿದ್ರೆ 0 ಆಗುತ್ತೆ. ಇವಾಗ ಬಿ ಅನ್ನೋದು ಏನಿದೆ ಸ್ಕ್ಯೂ ಸಿಮೆಟ್ರಿಕ್ ಆಗಿರ್ಬೇಕಂತ ಹೇಳ್ತಾರೆ. ಅದಕ್ಕೆ ಬಟ್ ಬಿ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಆಗಿರೋದ್ರಿಂದ ಈ ಎಲಿಮೆಂಟ್ಸ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಸೈನ್ ಆಗಿರ್ಬೇಕಾಗುತ್ತೆ. ಅದಕ್ಕೆ ಈ 5 ಮೈನಸ್ ಎಕ್ಸ್ ಅನ್ನ ಮೈನಸ್ ಆಫ್ 3 ಮೈನಸ್ ಎಕ್ಸ್ ಅಂತ ಬರ್ಕೊಳ್ಬೇಕು. ಓಕೆ, ಸೊ 5 ಮೈನಸ್ ಎಕ್ಸ್ ಇಸ್ minus of 3 minus x by the skew symmetric property. ಇವಾಗ ಈ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿ. 5 minus x equals to minus 3 plus x. ಈಗ ಈ x ಅನ್ನು ಈ ಕಡೆ ಕಳಿಸಿದ್ರೆ 2x ಆಗುತ್ತೆ, ಈ 3 ಅನ್ನು ಈ ಕಡೆ ಕಳಿಸಿದ್ರೆ 8 ಆಗುತ್ತೆ. ಸೊ 2x equals to 8 ಆಗುತ್ತೆ. ಸೊ x is 4. ಸೊ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, x equals to 4 ಹಾಕಿದ್ರೆ 3 minus 4 is minus 1 and 5 minus 4 is 1. So you will get this matrix 0 minus 1 1 0. So this is your matrix B. Now you can verify this your with answer. So this is option C is the correct answer. Okay, so let's move on to next example. 2011 alli question number 5. If alpha to 2 alpha and a cube is 125, ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಇಕ್ವಲ್ ಟು 125 ಕೊಟ್ಟಿದ್ದಾರೆ. ಓಕೆ, ಸೊ ಇದು ಡಿಟರ್ಮಿನೆಂಟ್ ಅಲ್ಲಿ ಬರೋದು, ಬಟ್ ನಾನು ಇಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ ಕವರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ದೆನ್ ಆಲ್ಫಾ ಎಷ್ಟು ಕೇಳಿದ್ದಾರೆ. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ 125 ಇದೆ. ಎಸ್, ಆಪ್ಷನ್ಸ್ ನೋಡಿ, ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3, ಪ್ಲಸ್ ಆರ್ ಮೈನಸ್ 5 ಇದೆ. ನಮಗೊಂದು ಪ್ರಾಪರ್ಟಿ ಕೊಟ್ಟಿದೆ, ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಅಂತ. ಅದಕ್ಕೆ ನೋಡಿ, ಈ ಡಿಟರ್ಮಿನೆಂಟ್ ಎ ಕ್ಯೂಬ್ ಈಕ್ವಲ್ ಟು 125 ಅನ್ನ ಈ ತರ ಬರಿಬಹುದು, ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಕ್ಯೂಬ್. ಯಾಕೆ ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ದಿ ಪ್ರಾಡಕ್ಟ್ ಈಸ್ ಪ್ರಾಡಕ್ಟ್ ಆಫ್ ದಿ ಡಿಟರ್ಮಿನೆಂಟ್ಸ್ ಅಂತ. ಅದಕ್ಕೆ ಈ ಡಿಟರ್ಮಿನೆಂಟ್ ಎ ಕ್ಯೂಬ್ ಇರೋದ್ರಿಂದ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಎ, ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಅಂತ ಬರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಇಸ್ 125 ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ 5 ಆಗುತ್ತೆ. ಓಕೆ, ಬಿಕಾಸ್ 125 ಇಸ್ ಕ್ಯೂಬ್ ಆಫ್ 5. ಇವಾಗ ಡಿಟರ್ಮಿನೆಂಟ್ ಎ ಅನ್ನೋದನ್ನ ಸಿಂಪ್ಲಿಫೈ ಮಾಡಿ. ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎ? ಇಟ್ ಇಸ್ ಅಲ್ಫಾ ಸ್ಕ್ವೇರ್ ಮೈನಸ್ 4 ಅಂತ ಇಲ್ಲಿ ಬರುತ್ತೆ. ಸೊ ಇಮಿಡಿಯೇಟ್ ಆಗಿ ಬರ್ಕೊಳ್ಳಿ, ಈ 4 ಅನ್ನ ಈ ಕಡೆ ಕಳಿಸಿ 9 ಆಗುತ್ತೆ. ಸೊ ಅಲ್ಫಾ ಇಸ್ ಪ್ಲಸ್ ಆರ್ ಮೈನಸ್ 3. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. Let's have another example. Example number 6, which was asked in the year 2014. Yes, simple agi example bandirutte nodi. Inverse of the matrix 2 0 0 0 3 0 0 0 4. Okay, so idanna ನೀವು ಡಿಟರ್ಮಿನೆಂಟ್ ಅಲ್ಲಿ ಓದ್ತೀರಾ. ಇನ್ವರ್ಸ್ ಅಂದ್ರೆ ಫಾರ್ಮುಲಾ ಗೊತ್ತಿದೆ. What is the formula? It is 1 by determinant of this matrix into cofactor ಅಂತ ಗೊತ್ತಿದೆ. ಸೊ ಇದರ ಡಿಟರ್ಮಿನೆಂಟ್ ಅನ್ನು ನೀವು ಚೆಕ್ ಮಾಡ್ಬೇಕೀಗ. ಓಕೆ, ಸೊ ಡಿಟರ್ಮಿನೆಂಟ್ ಅಂತಂದ್ರೆ
ಡಿಟರ್ಮಿನೆಂಟ್ ಇಸ್ ಇಟ್ ಇಸ್ ಪ್ರಾಡಕ್ಟ್ ಆಫ್ ಡಯಾಗೋನಲ್ಸ್. ಯಾಕೆ ಹೇಳಿ ನೋಡಿ, ಇದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಇದೆ ಅಂದ್ರೆ ಈ ಡಯಾಗೋನಲ್ ಕೆಳಗಡೆ ಎಲ್ಲ ಎಲಿಮೆಂಟ್ಸ್ 0 ಇದ್ದಾಗ ಪ್ರಾಡಕ್ಟ್ ಆಫ್ ದ ಡಿಟರ್ಮಿನೆಂಟ್ ಇಸ್ ದಟ್ ಇಸ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಇಸ್ ಪ್ರಾಡಕ್ಟ್ ಆಫ್ ದ ಡಯಾಗೋನಲ್ಸ್. ಸೊ ಅದಕ್ಕೆ ಇದರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ತಕ್ಷಣ ನೀವು ಬರಬೇಕು ಎಷ್ಟು 24 ಬರುತ್ತೆ. 2 × 3 6 6 4 24. ಇವಾಗ ಕೋಫ್ಯಾಕ್ಟರ್ಸ್. ಓಕೆ, ಸೊ ನೋಡಿ ಈಗ ಆಪ್ಷನ್ಸ್ ಏನಿದೆ ನೋಡಿ, ಇಷ್ಟೊಂದು ಆಪ್ಷನ್ಸ್ ಇದೆ ನಿಮಗೆ. ಸೊ ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ಅಂತ ಚೆಕ್ ಮಾಡಬೇಕು. ನಾನು ಹೇಳಿದಾಗ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ 24 ಬರುತ್ತೆ. ಈಗ ವಾಟ್ ಈಸ್ ಕೋಫ್ಯಾಕ್ಟರ್? ಇವೆಲ್ಲದ್ರದ್ದು ಕೋಫ್ಯಾಕ್ಟರ್ 0ನೇ ಆಗುತ್ತೆ ಈ 0 ಇರೋ ಎಲಿಮೆಂಟ್ಸ್ದು. ಈಗ ನೀವು ಕೋಫ್ಯಾಕ್ಟರ್ ಆಫ್ ಡಯಾಗೋನಲ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಪೊಸಿಷನ್ಸ್ ಅದೇ ಇರುತ್ತೆ. ಕೋಫ್ಯಾಕ್ಟರ್ ಆಫ್ 2 ಅಂದ್ರೆ 12 ಬರುತ್ತೆ, ಯಾಕಂದ್ರೆ 12 - 0 ಅಂದ್ರೆ 12. ಕೋಫ್ಯಾಕ್ಟರ್ ಆಫ್ 3 ಅಂತಂದ್ರೆ 2 × 4 8 ಬರುತ್ತೆ. ಕೋಫ್ಯಾಕ್ಟರ್ ಆಫ್ 4 ಅಂತಂದ್ರೆ 2 × 3 6 ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಕೋಫ್ಯಾಕ್ಟರ್ಸ್ ಏನೇನು ಬರುತ್ತೆ ಇಲ್ಲಿ 12, ಆಮೇಲೆ ಇದು 8, ಇದು 6 ಬರುತ್ತೆ. ಅದಕ್ಕೆ 24 ಇಂದ ಡಿವೈಡ್ ಮಾಡಿದ್ರೆ 12ಗೆ 24 ಇಂದ ಡಿವೈಡ್ ಅಂದ್ರೆ 1/2 ಬರುತ್ತೆ. ಅದೇ ತರ ಇಲ್ಲಿ 8ಗೆ 24 ಇಂದ ಡಿವೈಡ್ ಮಾಡಿದ್ರೆ 1/3 ಬರುತ್ತೆ. ಆಮೇಲೆ 6ಗೆ 24 ಇಂದ ಡಿವೈಡ್ ಮಾಡಿದ್ರೆ 1/4 ಬರುತ್ತೆ. ಸೊ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಓಕೆ, ನೀವು ಕೋಫ್ಯಾಕ್ಟರ್ಸ್ ಯಾಕಂತಂದ್ರೆ ಕೋಫ್ಯಾಕ್ಟರ್ ಆಫ್ 2 is 12 ಬರುತ್ತೆ, ಇಲ್ಲಿ 12 ಬರುತ್ತೆ. 12ಗೆ 24 ಇಂದ ಡಿವೈಡ್ ಮಾಡಿದ್ರೆ 1/2. ಅದೇ ತರ ಕೋಫ್ಯಾಕ್ಟರ್ ಆಫ್ 3 is 8. ಸೊ 8ಗೆ 24 ಇಂದ ಡಿವೈಡ್ ಮಾಡಿದ್ರೆ 1/3 ಬರುತ್ತೆ. ಸೊ ದಿಸ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಓಕೆ, ಸಿಮಿಲರ್ಲಿ ಕೋಫ್ಯಾಕ್ಟರ್ ಆಫ್ 4 is 6 ಆಗುತ್ತೆ. 6ಗೆ 24 ಇಂದ ಡಿವೈಡ್ ಮಾಡಿದ್ರೆ 1/4 ಬರುತ್ತೆ. ಸೊ ಇನ್ ದಿಸ್ ವೇ ಯು ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಇಲ್ಲಿ ಗಮನಿಸಬೇಕಾದ್ದು ಒಂದೇ, ಇಫ್ ದ ಮ್ಯಾಟ್ರಿಕ್ಸ್ ಇಸ್ ಡಯಾಗೋನಲ್ ದೆನ್ ಇಟ್ಸ್ ಡಿಟರ್ಮಿನೆಂಟ್ ಇಸ್ ಪ್ರಾಡಕ್ಟ್ ಆಫ್ ದ ಡಯಾಗೋನಲ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಪೊಸಿಷನ್ ಸೇಮ್ ಇರುತ್ತೆ. ಸೊ ಇದರ ಕೋಫ್ಯಾಕ್ಟರ್ ಅಂದ್ರೆ ಪ್ರಾಡಕ್ಟ್ ಆಫ್ ದೀಸ್ 2, ಇದರ ಕೋಫ್ಯಾಕ್ಟರ್ ಅಂದ್ರೆ ಪ್ರಾಡಕ್ಟ್ ಆಫ್ ದೀಸ್ 2, ಇದರ ಕೋಫ್ಯಾಕ್ಟರ್ಸ್ ಅಂದ್ರೆ 2 × 3. ಓಕೆ, so I hope you understood this. So option B is correct. Question number 7 nodi. In the year 2014 it was asked the symmetric part of the matrix. This is symmetric part andre nodi, ಈ ಯಾವುದೇ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿದೆ, ಅಂದ್ರೆ P+Q ಅಲ್ಲಿ. ಓಕೆ, ಸೊ ಇಲ್ಲಿ ಕೇಳಿರೋದೇನು ಪಿ ಅಂದ್ರೆ ಏನಂತ ಕೇಳಿದ್ದಾರೆ. ಸೊ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಸೊ ಪಿ ಅಂದ್ರೆ ಸಿಮೆಟ್ರಿಕ್ ಇರುತ್ತೆ, ಕ್ಯೂ ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಅನ್ನೋದನ್ನ ನೀವು ಕಲ್ತಿದ್ದೀರಾ. ಸೊ ಇಲ್ಲಿ ಪಿ ಅನ್ನೋದು ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಇಷ್ಟೊಂದಿದೆ, 4 ಆಪ್ಷನ್ಸ್ ಇದೆ ಇಲ್ಲಿ. ಸೊ ನಮಗೆ ಕೇಳಿರೋದೇನು ಪಿ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್, ಸಿಮೆಟ್ರಿಕ್ ಪಾರ್ಟ್ ಆಫ್ ಎ ಇಸ್ ಈ ಫಾರ್ಮುಲಾ, ಪಿ ಇಸ್ ಈಕ್ವಲ್ ಟು 1/2 a plus a dash. Okay, so this is your a and this is your a dash. So simplify madidre you will get symmetric part. So add madidre you will get 2 8 6 8 16 0 6 0 14. Okay, add madi, divide madi 2 ಇಂದ what you will get 143480307. So this is your symmetric part. ಅವರು ಏನಾದರೂ ಸ್ಕ್ಯೂ ಸಿಮೆಟ್ರಿಕ್ ಕೇಳಿದ್ರೆ ಇದು ಮೈನಸ್ ಅಂತ ಮಾಡಿಕೊಂಡು ಕ್ಯೂ ಅನ್ನು ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಗೆಟ್ ಸ್ಕ್ಯೂ ಸಿಮೆಟ್ರಿಕ್ ಪಾರ್ಟ್. ಓಕೆ, ಸೊ ಆಪ್ಷನ್ ಈಸ್ ದಿಸ್, ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Let's have another example which was asked in the year 2011. If 0 1 1 0 a is this, then a square is equal to, very interesting factor. ನೋಡಿ, ಈ ತರ ಒಂದು ಮ್ಯಾಟ್ರಿಕ್ಸ್ ಇದ್ರೆ ಡಯಾಗೋನಲ್ ಇದು ಯೂನಿಟ್ ಮ್ಯಾಟ್ರಿಕ್ಸ್ ತರನೇ ಇರುತ್ತೆ, ಬಟ್ ನಂಬರ್ಸ್ 1 1 ಇಲ್ಲಿ ಈ ಡಯಾಗೋನಲ್ಸ್ ಇರುತ್ತೆ. ಯೂನಿಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಲ್ಲಿ 1 1 ಇರುತ್ತೆ. ಸೊ ಈ ತರ ನಿಮಗೆ ಯಾವುದೇ ಆರ್ಡರ್ ಮ್ಯಾಟ್ರಿಕ್ಸ್ ಕಂಡ್ರೆ, ಓಕೆ, ಸೊ ಈ ಡಯಾಗೋನಲ್ಸ್ ಎಲ್ಲ 1 1 ಇದ್ದಾಗ ಅದು 2 × 2 ಇರಲಿ, 3 × 3 ಇರಲಿ, 4 × 4 ಇರಲಿ, ಏನಾರು ಇರಲಿ, ಅದನ್ನ ಸ್ಕ್ವೇರ್ ಮಾಡಿದ್ರೆ ಯು ವಿಲ್ ಗೆಟ್ ಆಲ್ವೇಸ್ ಯೂನಿಟ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐ ಅನ್ನೋದು ಬರುತ್ತೆ. ಓಕೆ, ಸೊ ಅದಕ್ಕೆ ಈ ಒಂದು ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೋಬಹುದು ನೀವು. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ, ನಾನು ಆಗ್ಲೇ ಹೇಳಿದೆ ನಿಮ್ಗೆ ಯಾವಾಗಲೂ ಯೂನಿಟ್ ಮ್ಯಾಟ್ರಿಕ್ಸ್ ಬರುತ್ತೆ.
ಓಕೆ, ಸೊ ಎ ಸ್ಕ್ವೇರ್ ಅಂದ್ರೆ ಇದೇ ಬರುತ್ತೆ, ಎ ಪವರ್ 4 ಕೇಳಿದಾಗಲೂ ಇದೇ ಬರುತ್ತೆ, ಎ ಪವರ್ 6 ಅಂತ ಹೇಳಿದಾಗಲೂ ಇದೇ ಬರುತ್ತೆ, ಎ ಕ್ಯೂಬ್ ಬಂದ್ರೆ ಎ ಬರುತ್ತೆ, ಎ ಪವರ್ 5 ಅಂದ್ರೆ ಎ ಬರುತ್ತೆ, ಅದನ್ನ ನೆನ್ಪಿಟ್ಕೋಬೇಕು. ಓಕೆ, ಸೊ ಎ ಸ್ಕ್ವೇರ್ ನಾನು ಇಲ್ಲಿ ತೋರಿಸ್ತೇನೆ ನಿಮ್ಗೆ ಹೇಗೆ ಅಂತ. ಸೊ ದಿಸ್ ಇಸ್ ಯುವರ್ ಎ ಮ್ಯಾಟ್ರಿಕ್ಸ್, ದಟ್ ಇಸ್ ಎ ಇಂಟು ಎ ಸ್ಕ್ವೇರ್. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನೇ ಬರುತ್ತೆ ನೋಡಿ. ಸೊ ಇಫ್ ಯು ಮಲ್ಟಿಪ್ಲೈ ದಿಸ್ ರೋ ಇಂಟು ಕಾಲಮ್, ಯು ವಿಲ್ ಗೆಟ್ 0 ಇಂಟು 0 0, 1 ಇಂಟು 1 1. ಸೊ ಈ ತರ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 1001, ವಿಚ್ ಇಸ್ ಯುವರ್ ಆಪ್ಷನ್ ಸಿ. ಅದಕ್ಕೆ ನೆನಪಿಟ್ಕೊಳ್ಳಿ, ಈ ತರ ಮ್ಯಾಟ್ರಿಕ್ಸ್ ಬಂದಾಗ ಅದನ್ನ ಸ್ಕ್ವೇರ್ ಮಾಡಿ, ಇಲ್ಲಾಂದ್ರೆ ಪವರ್ 4 ಮಾಡಿ, ಪವರ್ 6 ಮಾಡಿ, ಯು ವಿಲ್ ಗೆಟ್ ಆಲ್ವೇಸ್ ಯೂನಿಟ್ ಮ್ಯಾಟ್ರಿಕ್ಸ್. ಇವನ್ ಪವರ್ಸ್ ಬಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಆಡ್ ಪವರ್ಸ್ ಬಂದ್ರೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಸೊ ಇದ್ರ ಮೇಲೆ ಇನ್ನೊಂದು ಎಕ್ಸಾಂಪಲ್ ಲೇಟೆಸ್ಟ್ ಆಗಿ ಕೇಳಿದ್ರೆ 2020 ಅದನ್ನು ನೋಡೋಣ. ಸೊ ಕ್ವಶನ್ ನಂಬರ್ 9 which was asked in the year 2016. If cos 2 theta minus sin 2 theta, sin 2 theta cos 2 theta and a plus a dash is I, then the value of theta is ಕೇಳಿದ್ದಾರೆ. ಓಕೆ, ಸೊ a plus a dash ಅನ್ನೋದು ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಥೀಟಾ ಎಷ್ಟು ಅಂತ ಈಕ್ವೇಶನ್ ಬರ್ಕೊಂಡು ಸಾಲ್ವ್ ಮಾಡಿ, ಯು ವಿಲ್ ಗೆಟ್. ಓಕೆ, ಸೊ ಆಪ್ಷನ್ಸ್ ನೋಡಿ ಏನಿದೆ ಇಲ್ಲಿ. ಆಪ್ಷನ್ಸ್ π/6, π/3, π ಇಷ್ಟೊಂದಿದೆ. ಸೊ ಚೆಕ್ ಮಾಡೋಣ ಆಪ್ಷನ್ಸ್ ಬಗ್ಗೆ. ನಾನು ಹೇಳಿದೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಓಕೆ, ಸೊ ಎ ಪ್ಲಸ್ ಎ ಡ್ಯಾಶ್ ಐ ಇದೆ. ಸೊ ದಿಸ್ ಇಸ್ ಯುವರ್ ಎ ಮ್ಯಾಟ್ರಿಕ್ಸ್ ಅಂಡ್ ದಿಸ್ ಇಸ್ ಯುವರ್ ಎ ಡ್ಯಾಶ್. ಟ್ರಾನ್ಸ್ಪೋಸ್ ಮಾಡಿ ಬರೀರಿ, ಆಡ್ ಮಾಡಿ. ಏನಾಗುತ್ತೆ ನೋಡಿ, ಈ ಮೈನಸ್ ಸೈನ್ 2 ಥೀಟಾ, ಇದು ಸೈನ್ 2 ಥೀಟಾ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಉಳಿಯೋದು ಕಾಸ್ 2 ಥೀಟಾ, ಕಾಸ್ 2 ಥೀಟಾ. ಇಲ್ಲಿ ಉಳಿಯುತ್ತೆ, ಇಲ್ಲೂ ಅದೇ ಉಳಿಯುತ್ತೆ. ಸೊ ಯು ವಿಲ್ ಗೆಟ್ 2 ಕಾಸ್ 2 ಥೀಟಾ. ಓಕೆ, ಸೊ 2 ಕಾಸ್ 2 ಥೀಟಾ 0 0, 2 ಕಾಸ್ 2 ಥೀಟಾ ಈ ಕಡೆ 1 0 0 1. ಇಕ್ವೇಟ್ ಮಾಡಿ, 2 ಕಾಸ್ 2 ಥೀಟಾ ಅನ್ನು 1ಗೆ ಇಕ್ವೇಟ್ ಮಾಡಿದ್ರೆ ಯು ವಿಲ್ ಗೆಟ್ 2 ಕಾಸ್ 2 ಥೀಟಾ ಈಕ್ವಲ್ ಟು 1. ಇವಾಗ ಕಾಸ್ 2 ಥೀಟಾ ಈಕ್ವಲ್ ಟು 1/2 ಆಗುತ್ತೆ. ಓಕೆ, ಸೊ 2 ಥೀಟಾ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 1/2 ಆಗುತ್ತೆ. ನಮಗೆಲ್ಲ ಗೊತ್ತಿದೆ ಕಾಸ್ ಇನ್ವರ್ಸ್ ಆಫ್ 1/2 ಇಸ್ 60 ಡಿಗ್ರಿ, ದಟ್ ಇಸ್ π/3. ಸೊ 2 ಥೀಟಾ ಈಕ್ವಲ್ಸ್ ಟು π/3. ಸೊ ಥೀಟಾ ಈಕ್ವಲ್ಸ್ ಟು π/6. ಸೊ ನಾವ್ ಯು ಕ್ಯಾನ್ ಚೆಕ್ ಯುವರ್ ಆನ್ಸರ್. ಓಕೆ, ಸೊ ದಿಸ್ π/6 is the correct answer. Yes. Let's move on to next question. ನೋಡಿ 10th one 2016 ಮತ್ತು 2017 ಅಲ್ಲಿ ಕಂಟಿನ್ಯೂಸ್ ಆಗಿ ಕೇಳಿದ್ದಾರೆ. ಇಂಟ್ರೆಸ್ಟಿಂಗ್ ಒನ್, ತುಂಬಾ ದೊಡ್ಡ ಕ್ವಶನ್ ಕಾಣುತ್ತೆ ನಿಮಗೆ. ಇಫ್ ಎ ಈಕ್ವಲ್ಸ್ ಟು 1/π, ಸೈನ್ ಇನ್ವರ್ಸ್ ಆಫ್ πx, ಟ್ಯಾನ್ ಇನ್ವರ್ಸ್ ಆಫ್ π/x, ಈ ತರ. ಓಕೆ, ಸೊ ಕೇಳಿರೋದೇನು, ದೆನ್ a ಮೈನಸ್ ಬಿ ಇಸ್ ಈಕ್ವಲ್ ಟು, a ಮೈನಸ್ ಬಿ ಅಂದ್ರೆ ಎಷ್ಟು ಕೇಳಿದ್ದಾರೆ. ಇಷ್ಟೊಂದು ದೊಡ್ಡ ಮ್ಯಾಟ್ರಿಕ್ಸ್ ಇದೆ. ವೆರಿ ಸಿಂಪಲ್, ರಿಸಲ್ಟ್ ಮಾತ್ರ ತುಂಬಾ ಸಿಂಪಲ್. ಆಪ್ಷನ್ಸ್ ನೋಡಿ ಇಷ್ಟೊಂದು ಕೊಟ್ಟಿದ್ದಾರೆ. ಸೊ ಎ ಮೈನಸ್ ಬಿ ಅಂದ್ರೆ ನೋಡಿ ಏನಾಗುತ್ತೆ, ಇಲ್ಲಿ ಎ ಮತ್ತು ಬಿ ನಲ್ಲಿ ಔಟ್ಸೈಡ್ 1/π ಕಾಮನ್ ಇದೆ. ಸೊ ಅದಕ್ಕೆ ಎ ಮೈನಸ್ ಬಿ ಅನ್ನು ನಾನು ಹೇಗೆ ಬರ್ತೀನಿ, 1/π. ಇಲ್ಲಿ ನೋಡಿ ಇದು ಮೈನಸ್ ಇರೋದ್ರಿಂದ ಇದನ್ನ ಬಿ ಅನ್ನ ಎ ಎಲ್ ಸಬ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಇದು ಪ್ಲಸ್ ಆಗುತ್ತೆ. ಅದಕ್ಕೆ ಸೈನ್ ಇನ್ವರ್ಸ್ πx ಪ್ಲಸ್ ಕಾಸ್ ಇನ್ವರ್ಸ್ πx. ಈ ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ, ದಟ್ ಇಸ್ 0 0. ಇದೇನಾಗುತ್ತೆ, ಕಾಟ್ ಇನ್ವರ್ಸ್ πx ಪ್ಲಸ್ ಟ್ಯಾನ್ ಇನ್ವರ್ಸ್ πx. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಅಲ್ಲಿ ಒಂದು ಪ್ರಾಪರ್ಟಿ ಬರುತ್ತೆ, ಸೈನ್ ಇನ್ವರ್ಸ್ x ಪ್ಲಸ್ ಕಾಸ್ ಇನ್ವರ್ಸ್ x ಇಸ್ π/2. ಅದೇ ತರ ಟ್ಯಾನ್ ಇನ್ವರ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಇಸ್ π/2. ಅದಕ್ಕೆ ಇದೇನಾಗುತ್ತೆ, ದಿಸ್ ಬಿಕಮ್ಸ್ π/2, ದಿಸ್ ಬಿಕಮ್ಸ್ π/2. ಸೊ π/2 0 0 π/2. ಈಗ π/2 ಅನ್ನ ಹೊರಗಡೆ ಕಾಮನ್ ತಕ್ಕೊಂಡ್ರೆ, ಓಕೆ, ಸೊ ಏನಾಗುತ್ತೆ, π ಕ್ಯಾನ್ಸಲ್ ಆಗಿ ಇಲ್ಲಿ 1/2 ಉಳಿಯುತ್ತೆ, ಇದು 1 0 0 1 ಆಗುತ್ತೆ. ಸೊ ಯು ವಿಲ್ ಗೆಟ್ 1/2 1 0 0 1. ಸೊ ದಿಸ್ ಇಸ್ ಯುವರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ, ನೋಡ್ಲಿಕ್ಕೆ ತುಂಬಾ ಕಷ್ಟ ಕಂಡ್ರು ನಿಮಗೆ ಕನ್ಸೆಪ್ಟ್ ಗೊತ್ತಿದ್ರೆ, ಈ ಪ್ರಾಪರ್ಟಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟೀಸ್ ಗೊತ್ತಿದ್ರೆ ಇದನ್ನ ಮಾಡಬಹುದು, ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 11. ಇನ್ ದ ಇಯರ್ 2017, if the matrix A is both symmetric and skew symmetric, then ಇವುಗಳಲ್ಲಿ ಯಾವುದು ಸರಿ ಅಂತ. ಓಕೆ,
ಸೊ ಏನ್ ಹೇಳಿದ್ದಾರೆ, ಎ ಇಸ್ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತೆ, ಎ ಇಸ್ ಜೀರೋ ಮ್ಯಾಟ್ರಿಕ್ಸ್, ಎ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಆಮೇಲೆ ನನ್ ಆಫ್ ದೀಸ್ ಅಂತ. ಯಾವ ಮ್ಯಾಟ್ರಿಕ್ಸು ಸಿಮೆಟ್ರಿಕ್ ಆಗಿರುತ್ತೆ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ. ಸಿಮೆಟ್ರಿಕ್ ಅಂದ್ರೆ ಅದರ ಟ್ರಾನ್ಸ್ಪೋಸ್ ಮಾಡಿದಾಗ ಅದೇ ಬರಬೇಕು. ಸ್ಕ್ಯೂ ಸಿಮೆಟ್ರಿಕ್ ಅಂತಂದ್ರೆ ಟ್ರಾನ್ಸ್ಪೋಸ್ ಮಾಡಿದಾಗ ನೆಗೆಟಿವ್ ಆಫ್ ದಟ್ ಮ್ಯಾಟ್ರಿಕ್ಸ್ ಬರಬೇಕು. ಸೊ ಇದು ಸಾಧ್ಯವಾಗೋದು ಜೀರೋ ಮ್ಯಾಟ್ರಿಕ್ಸ್ ಅಲ್ಲಿ ಮಾತ್ರ. ಓಕೆ, ಸೊ ಬಿಕಾಸ್ ಜೀರೋ ಟ್ರಾನ್ಸ್ಪೋಸ್ ಆಫ್ ಜೀರೋ ಮ್ಯಾಟ್ರಿಕ್ಸ್ ಇಸ್ ಜೀರೋ ಮ್ಯಾಟ್ರಿಕ್ಸ್ ಇಟ್ ಸೆಲ್ಫ್ ಓನ್ಲಿ. ಅದಕ್ಕೆ ಮೈನಸ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗಲ್ಲ ಜೀರೋ ಮ್ಯಾಟ್ರಿಕ್ಸ್ ಅದೇ ಉಳಿಯುತ್ತೆ. ಅದಕ್ಕೆ ಈ ಜೀರೋ ಡ್ಯಾಶ್ ಅಥವಾ ಓ ಡ್ಯಾಶ್ ಅಂದ್ಕೊಳ್ಳಿ ಇಸ್ ಓ ಅಂಡ್ ಓ ಡ್ಯಾಶ್ ಇಸ್ ಆಲ್ಸೋ ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ ಓ. ನೋಡಿ ಇಲ್ಲಿ ಈ ನಲ್ ಮ್ಯಾಟ್ರಿಕ್ಸ್ ಅನ್ನ ಮೈನಸ್ ನಲ್ ಅಂತಾನು ಬರೀಬಹುದು. ಓಕೆ, ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಜೀರೋ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಅದೇ ತರ 2017 ಅಲ್ಲಿ ಇನ್ನೊಂದು ಕ್ವಶನ್ ಇದೆ, ವೆರಿ ಸಿಂಪಲ್. ಒಂದು ಮ್ಯಾಟ್ರಿಕ್ಸ್ ಇಕ್ವೇಶನ್ ಕೊಟ್ಟಿದ್ದಾರೆ. ಸೊ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಕೇಳಿದ್ದಾರೆ. ಆಪ್ಷನ್ಸ್ ಇದಿದೆ. ಸೊ ಯಾರಾದ್ರೂ ಮಾಡ್ಬೋದು. ವೆರಿ ಬೇಸಿಕ್ ಕ್ವಶನ್. ಈ ಮ್ಯಾಟ್ರಿಕ್ಸ್ ಇಕ್ವೇಶನ್ ಅನ್ನು ಸಾಲ್ವ್ ಮಾಡಿ. ಸೊ ಹಿಯರ್ ಇಸ್ ದಟ್ ಮ್ಯಾಟ್ರಿಕ್ ಇಕ್ವೇಶನ್. ಈ 2 ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದು ಹಾಗೆ ಇಡಿ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿ. ಸೊ 2x plus 2 is equals to 8 ಅಂತ. 2x is equal to 8 minus 2 ಅಂದ್ರೆ 6 ಆಗುತ್ತೆ. x equal to 6/3 ಅಂದ್ರೆ 6/2 ಅಂದ್ರೆ 3 ಆಗುತ್ತೆ. ಅದೇ ತರ y plus 6 that is 2 plus y equals to 5. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನು ಆಡ್ ಮಾಡಿ. 2 plus y equals to 5. So y equals to 5 minus 2, y equals to 3. So check your answer. 3 ಇರೋದು ಆಪ್ಷನ್ ಫಸ್ಟ್. ಸೊ ದಿಸ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 2018 ಅಲ್ಲಿ ಇದೊಂದು ಮ್ಯಾಟ್ರಿಕ್ಸ್ ಇಕ್ವೇಶನ್ ಇದೆ. ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಕೇಳಿದ್ದಾರೆ. ಓಕೆ, ಸೊ ಎಕ್ಸ್ ವೈ ಎಷ್ಟು ಅಂತ ಇಕ್ವೇಶನ್ ಅನ್ನ ಸಾಲ್ವ್ ಮಾಡೋಣ. ಈ ಮ್ಯಾಟ್ರಿಕ್ಸ್ ಅನ್ನು ಮಲ್ಟಿಪ್ಲೈ ಮಾಡಿ. 1 into x plus 1 into y, x plus y ಬರುತ್ತೆ. ಅದೇ ತರ ಸೆಕೆಂಡ್ ಇಕ್ವೇಶನ್ ನೋಡಿ, ಈ ಸೆಕೆಂಡ್ ರೋ ಅನ್ನ ಕಾಲಮ್ಗೆ ಮಲ್ಟಿಪ್ಲೈ ಮಾಡಿ. ಮೈನಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4 ಅಂತ ಬರ್ಕೊಳ್ಳಿ. ಈಗ ಇವೆರಡನ್ನ ಆಡ್ ಮಾಡಿದ್ರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಉಳಿದ್ರೆ 2x ಬರುತ್ತೆ. ಸೊ ಆಡಿಂಗ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ಸ್, ಯು ಲೆಫ್ಟ್ ವಿತ್ 2y. ಸೊ 2y ಈಕ್ವಲ್ ಟು 6 ಆಗುತ್ತೆ. y ಈಕ್ವಲ್ಸ್ ಟು 6/2 ಅಂದ್ರೆ 3 ಆಗುತ್ತೆ. ಸೊ ಇವಾಗ ಇವ್ ಯಾವ್ದಾರ ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಫ್ ಐ ಕನ್ಸಿಡರ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2, ಅವಾಗ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ 2 minus y ಆಗುತ್ತೆ. y ಅನ್ನೋದು 3 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. 2 minus 3 is -1. ಸೊ -1 ಅಂತ ಬರ್ಕೊಳ್ಳಿ. ದಿಸ್ ಇಸ್ -1. ಸೊ ಆಪ್ಷನ್ ಅನ್ನು ಚೆಕ್ ಮಾಡಿ. 3 and -1. ಸೊ 3 and -1, that is y is 3, x is -1. So option D is the correct answer. Okay, so ಈಗ ನೋಡಿ 2019 ಅಲ್ಲಿ 3a plus 4b dash equal to 1 ಮ್ಯಾಟ್ರಿಕ್ಸ್ ಇದೆ. ಇದು ಇಂಟ್ರೆಸ್ಟಿಂಗ್ ಕ್ವಶನ್. 2b minus 3a dash is this matrix. b ಅಂತ ಕೇಳಿದ್ದಾರೆ. b is how much? ಇವಾಗ ನೋಡಿ, ಒಂದು 3a ಪ್ಲಸ್ ಇನ್ನೊಂದು 4b ಡ್ಯಾಶ್ ಇದೆ. ಇದು 2b ಮೈನಸ್ 3a ಡ್ಯಾಶ್ ಇದೆ. ಸೊ ಇವಾಗ b ಅನ್ನ ಸಾಲ್ವ್ ಮಾಡಬೇಕಾದ್ರೆ, ಓಕೆ, ಸೊ ನಿಮ್ಗೆ ಅದನ್ನ ಸೈಮಲ್ಟೇನಿಯಸ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನೋಡಿ ಆಪ್ಷನ್ಸ್ ಅನ್ನ ಆಮೇಲೆ ನೋಡಿ. ಇವಾಗ ಇದನ್ನ ಸಾಲ್ವ್ ಮಾಡೋ ಪದ್ಧತಿಯನ್ನು ನೋಡೋಣ. ಇದು ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಏನಿದೆ ನೋಡಿ, 2b ಮೈನಸ್ 3a ಡ್ಯಾಶ್ ಈಕ್ವಲ್ಸ್ ಟು ದಿಸ್ ಇದೆ. ಇವಾಗ ಇದನ್ನ ಸೈಮಲ್ಟೇನಿಯಸ್ ಮಾಡೋಣ, ಅಂದ್ರೆ ಇದೇ ತರ ಕನ್ವರ್ಟ್ ಮಾಡೋಣ. ಇದಕ್ಕೆ ಟ್ರಾನ್ಸ್ಪೋಸ್ ತಗೊಂಡ್ರೆ ಏನಾಗುತ್ತೆ ನೋಡಿ. ಇದಕ್ಕೆ ಟ್ರಾನ್ಸ್ಪೋಸ್ ತಗೊಂಡ್ರೆ ಯು ವಿಲ್ ಗೆಟ್ ಬಿ ಡ್ಯಾಶ್ ಅಂಡ್ ದಿಸ್ ಎಲಿಮಿನೇಟ್ಸ್. ನೋಡಿ ಏನಾಗುತ್ತೆ ನೋಡಿ, ಟೇಕಿಂಗ್ ಟ್ರಾನ್ಸ್ಪೋಸ್. ಇದಕ್ಕೆ ಟ್ರಾನ್ಸ್ಪೋಸ್ ತಗೊಂಡಾಗ ನಿಮ್ಗೆ ಗೊತ್ತಿದೆ, ಈ ತರ ಸಮ್ ಆರ್ ಡಿಫರೆನ್ಸ್ ಇದ್ದಾಗ ಟ್ರಾನ್ಸ್ಪೋಸ್ ತಗೊಂಡಾಗ ಏನಾಗುತ್ತೆ, ಇದಕ್ಕೆ ಹೋಲ್ ಡ್ಯಾಶ್ ಅಂತ. ಹೋಲ್ ಡ್ಯಾಶ್ ತಗೊಂಡಾಗ ಇದು 2b ಡ್ಯಾಶ್ ಮೈನಸ್ 3a ಡ್ಯಾಶ್ ಡ್ಯಾಶ್ ಆಗುತ್ತೆ. ಡಬಲ್ ಟ್ರಾನ್ಸ್ಪೋಸ್ ಆದಾಗ ಅದನ್ನ ಎ ಅಂತ ಬರ್ಕೊಳ್ತೀವಿ. ಓಕೆ, ಇಲ್ಲಿ ರೋ ಮತ್ತು ಕಾಲಮ್ಸ್ ಅನ್ನು ಇಂಟರ್ಚೇಂಜ್ ಆಗಿ ಬರಿಬೇಕು.
ನಾವು ಯು ಕ್ಯಾನ್ ಗೆಟ್ ದಟ್ ಇವನ್ನ ಆಡ್ ಮಾಡಿದ್ರೆ ಇಕ್ವೇಶನ್ 1 ಮತ್ತು 2 ಆಡ್ ಮಾಡಿದ್ರೆ 3a ಕ್ಯಾನ್ಸಲ್ ಆಗುತ್ತೆ ನೋಡಿ. ಸೊ ಉಳಿಯುತ್ತೆ ಎಷ್ಟು 6b ಡ್ಯಾಶ್ ಈಕ್ವಲ್ಸ್ ಟು ಇವನ್ನ ಆಡ್ ಮಾಡಿ. ಓಕೆ, ಸೊ ಆಡಿಂಗ್ 1 and 2 6b ಡ್ಯಾಶ್ ಈಕ್ವಲ್ಸ್ ಟು ಇವನ್ನ ಆಡ್ ಮಾಡಿ. 7 - 1 ಅಂದ್ರೆ 6 ಆಗುತ್ತೆ, -10 + 4 ಅಂದ್ರೆ -6 ಆಗುತ್ತೆ, 17 - 5 ಅಂದ್ರೆ 12 ಆಗುತ್ತೆ, ಆಮೇಲೆ 0 + 18 ಅಂದ್ರೆ 18, 6 + 0 ಅಂದ್ರೆ 6, 31 - 7 ಅಂದ್ರೆ 24. ಇವಾಗ ಬಿ ಡ್ಯಾಶ್ ಅಂದ್ರೆ ಏನು ಬರುತ್ತೆ, 6 ಇಂದ ಡಿವೈಡ್ ಮಾಡಿ. ಸೊ 6 ಇಂದ ಡಿವೈಡ್ ಮಾಡಿದಾಗ ಇದು ಬರುತ್ತೆ ನಿಮಗೆ ಬಿ ಡ್ಯಾಶ್. ಸೊ ಬಿ ಡ್ಯಾಶ್ ಇಷ್ಟು ಬಂದ್ರೆ ಬಿ ಅಂದ್ರೆ ಏನ್ ಬರುತ್ತೆ ಅನ್ನೋದನ್ನ ನಿಮ್ಗೆ ಗೊತ್ತೇ ಆಗುತ್ತೆ, ಯಾಕಂತಂದ್ರೆ ಇಂಟರ್ಚೇಂಜ್ ಮಾಡಿ ಕಾಲಮ್ಸ್ ಅನ್ನ ಮತ್ತು ರೋಸ್ ಅನ್ನ. ಓಕೆ, ಸೊ ಬಿ ಡ್ಯಾಶ್ ಇದಿದ್ರೆ ಬಿ ಅನ್ನೋದು ಏನಾಗಿರುತ್ತೆ, ಫಸ್ಟ್ ಕಾಲಮ್ 1 - 1 2 ಇರುತ್ತೆ. ಸೊ ಚೆಕ್ ಯುವರ್ ಆನ್ಸರ್, 1 - 1 2. ಸೊ ಬಿ ಡ್ಯಾಶ್ ಇಲ್ಲಿದೆ. ಸೊ ಇದನ್ನು ನೋಡಿಕೊಂಡು ನೀವು ಹೇಳ್ಬೋದು 1 - 1 2 3 1 4. ಸೊ ಆಪ್ಷನ್ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ನೋಡ್ಲಿಕ್ಕೆ ತುಂಬಾ ಕ್ಲಿಷ್ಟ ಅನ್ಸ್ಬೋದು, ಪ್ರಾಪರ್ಟಿ ಗೊತ್ತಿರದೆ ಹೋದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ದಿಸ್ ಇಸ್ ಅಗೇನ್ ಪ್ರಾಪರ್ಟಿ ಬೇಸ್ಡ್ ಕ್ವಶನ್. ಎಸ್, 2020 ಅಲ್ಲಿ ಇಫ್ 2 1 3 2 into a equal to 1 0 0 1 then the matrix A is ಕೇಳಿದ್ದಾರೆ. ಸೊ ಎ ಮ್ಯಾಟ್ರಿಕ್ಸ್ ಎಷ್ಟು ಅಂತ ಕೇಳಿದರೆ ಇಷ್ಟೊಂದು ಕೊಟ್ಟಿದ್ದಾರೆ ನೋಡಿ. ಇದನ್ನ ಗಮನಿಸಿ, ಇದೇನಿದೆ ಯೂನಿಟ್ ಮ್ಯಾಟ್ರಿಕ್ಸ್ ಇದೆ. ಓಕೆ, ಸೊ ನಮಗೆ ಒಂದು ಪ್ರಾಪರ್ಟಿ ಗೊತ್ತಿದೆ, ಎ ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಟು ಐ ಆಗಿರುತ್ತೆ. ಯಾವಾಗಲೂ ಎರಡು ಮ್ಯಾಟ್ರಿಕ್ಸ್ಗಳ ಪ್ರಾಡಕ್ಟ್ ಯೂನಿಟ್ ಮ್ಯಾಟ್ರಿಕ್ಸ್ ಆಗಿದ್ರೆ ಒಂದು ಅದರಲ್ಲಿ ಇನ್ನೊಂದರ ಇನ್ವರ್ಸ್ ಇರುತ್ತೆ. ಓಕೆ, ಹಾಗಂದಾಗ ಇವೆರಡರ ಪ್ರಾಡಕ್ಟ್ ಇಲ್ಲಿ ಯೂನಿಟ್ ಮ್ಯಾಟ್ರಿಕ್ಸ್ ಬರ್ತಾ ಇದೆ ಅಂದ್ರೆ ಇದು ಅನ್ನೋದು ಇದರ ಇನ್ವರ್ಸ್ ಇರುತ್ತೆ ಅಷ್ಟೇ. ಓಕೆ, ಸೊ ಅದಕ್ಕೆ ನಾವೇನ್ ಮಾಡೋಣ, ಈಗ ಇದರ ಇನ್ವರ್ಸ್ ಎಷ್ಟನ್ನ ಫೈಂಡ್ ಔಟ್ ಮಾಡಿದ್ರೆ ದಟ್ ಈಸ್ ಯುವರ್ ಎ. ಸೊ ನೋಡೋಣ, ಈಗ ಎ ಇಸ್ ವಾಟ್ ಇಟ್ ಈಸ್, ಎ ಇಸ್ ನಥಿಂಗ್ ಬಟ್ ಇನ್ವರ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂತ ಬರ್ಕೊಳ್ಳಿ. ಓಕೆ, ಸೊ ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ಗೊತ್ತೇ ಇದೆ ನಿಮಗೆ, ಇದೇನು 1 by ಡಿಟರ್ಮಿನೆಂಟ್ ಆಫ್ ದಿಸ್ ಇಂಟು ಅಡ್ಜಾಯಿಂಟ್ ಆಫ್ ದಿಸ್ ಅಂತ. ಅದಕ್ಕೆ ಇಟ್ ಈಸ್ ಇದರ ಡಿಟರ್ಮಿನೆಂಟ್ ಎಷ್ಟಾಗುತ್ತೆ ನೋಡಿ, ಇಟ್ ಇಸ್ 1 by ಇಟ್ಸ್ 4 - 3 ಆಗುತ್ತೆ ಡಿಟರ್ಮಿನೆಂಟ್. ಅಡ್ಜಾಯಿಂಟ್, ಇದರ ಅಡ್ಜಾಯಿಂಟ್ 2 × t ಅಡ್ಜಾಯಿಂಟ್ ಹೇಗೆ ಬರಬೇಕು, ಈ ಮೇನ್ ಡಯಾಗೋನಲ್, ಈ ಡಯಾಗೋನಲ್ ಏನಿದೆ ಇದರ ಎಲಿಮೆಂಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಬೇಕು. ಸೊ ಇಲ್ಲಿ 2 2 ಇರೋದ್ರಿಂದ ಅದೇ ಇದೆ, ಸಮಸ್ಯೆ ಇಲ್ಲ. ಆಮೇಲೆ ಅದರ್ ಡಯಾಗೋನಲ್ ಎಲಿಮೆಂಟ್ಸ್ ನ ಚಿಹ್ನೆಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಚಿಹ್ನೆಗಳನ್ನ ಚೇಂಜ್ ಮಾಡೋಣ. ಈಗ ಅದರ್ ಡಯಾಗೋನಲ್ ಎಲಿಮೆಂಟ್ಸ್ ಏನಾಗುತ್ತೆ, ಚಿಹ್ನೆಗಳು ಇದು ಪ್ಲಸ್ ಇರೋದನ್ನ ಮೈನಸ್ ಬರ್ಕೊಳ್ಳಿ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡಿ, ಈಗ ಸೊ ಯು ವಿಲ್ ಗೆಟ್ ಇದು 1 by 4 - 3 ಅಂದ್ರೆ 1 ಆಗುತ್ತೆ. ಸೊ 2 - 1 - 3 2. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಅಡ್ಜಾಯಿಂಟ್ ಅನ್ನೇ ಹೇಗೆ ಬರೀತಾರೆ 2 × 2 ನಲ್ಲಿ 2 × 2 ನಲ್ಲಿ ಮೇನ್ ಡಯಾಗೋನಲ್ ಅನ್ನ ಎಲಿಮೆಂಟ್ಸ್ ಅನ್ನು ಇಂಟರ್ಚೇಂಜ್ ಮಾಡಬೇಕು, ಅದರ್ ಡಯಾಗೋನಲ್ ಎಲಿಮೆಂಟ್ಸ್ ನ ಚಿಹ್ನೆಯನ್ನ ಚೇಂಜ್ ಮಾಡಬೇಕು. ಮೈನಸ್ ಇದ್ರೆ ಪ್ಲಸ್, ಪ್ಲಸ್ ಇದ್ರೆ ಮೈನಸ್ ಅಂತ. ಓಕೆ, ಸೊ ದಿಸ್ ಇಸ್ ಯುವರ್ ಮ್ಯಾಟ್ರಿಕ್ಸ್ ಎ. ಸೊ ಚೆಕ್ ಯುವರ್ ಆನ್ಸರ್. 2 - 1 ಯಾವ್ದಿದೆ, -3 2 ಇದೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಎಸ್, ನೆಕ್ಸ್ಟ್ 2020 ಅಲ್ಲಿ ಒನ್ ಮೋರ್ ಕ್ವಶನ್, ದಿಸ್ ಇಸ್ ಲಾಸ್ಟ್ ನೋಡಿ. ಇಫ್ ಎ ಇಸ್ ಈಕ್ವಲ್ ಟು 0 0 1 0 1 0 1 0 0 ದೆನ್ a ಪವರ್ 4 ಇಸ್ ಈಕ್ವಲ್ ಟು, ನಾನು ಆಗ್ಲೇ ಹೇಳಿದೆ ಈ ತರ ಮ್ಯಾಟ್ರಿಕ್ಸ್ ಬಂದಾಗ, ಓಕೆ, ಈ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 0 ಇದ್ದು ಬಾಕಿ ಎಲ್ಲ, ಈ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 1 ಇದ್ದು ಬಾಕಿ ಎಲ್ಲ ಎಲಿಮೆಂಟ್ಸ್ 0 ಇದ್ರೆ ಇದನ್ನ ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಅದಕ್ಕೆ ನೋಡೋಣ, ಎ ಪವರ್ 4 ಅಂದ್ರೆ ಎ ಸ್ಕ್ವೇರ್ ಬರೀತೀನಿ. ಎ ಸ್ಕ್ವೇರ್ ಅಂದ್ರೆ ಗೊತ್ತಿದೆ, ಎ ಸ್ಕ್ವೇರ್ ಅಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಐ ಇಂಟು ಐ ಬರುತ್ತೆ. ಐ ಇಂಟು ಐ ಇಸ್ ಆಲ್ವೇಸ್ ಐ. ಸೊ ಎ ಪವರ್ 4 ಈಸ್ ಯುವರ್ ಐ. ಓಕೆ, ಏನಾದ್ರೂ ಎ ಪವರ್ 5 ಅಂತ ಕೇಳಿದ್ರೆ ಅದು ಎ ಬರುತ್ತೆ. ಯಾಕಂದ್ರೆ ಎ ಪವರ್ 5 ಅಂತಂದ್ರೆ ಎ ಪವರ್ 4 ಇಂಟು ಎ ಅಂತ. ಎ ಪವರ್ 4 ಅಂದ್ರೆ ಐ ಇರುತ್ತೆ. ಐ ಇಂಟು ಎ ಇಸ್ ಆಲ್ವೇಸ್ ಎ. ಸೊ ಅದಕ್ಕೆ ಈ ತರ 5 7 ಏನಾದ್ರೂ ಕೊಟ್ರೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಇವನ್ ಪವರ್ ಅಲ್ಲಿ ಬಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಈ ಸೆಷನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ.
ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಮುಂದಿನ ಸೆಷನ್ ಅಲ್ಲಿ ಇನ್ನಷ್ಟು ಪ್ರಾಬ್ಲಮ್ಸ್ ಒಂದಿಗೆ ಸಿಗುವ.